ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ ಬಂಧುಗಳೇ, ನಿಮ್ಮ ಮಗುವನ್ನು ಡೇ ಕೇರ್ನಲ್ಲಿ ಬಿಡ್ತೀರಾ? ಹಾಗಿದ್ರೆ ಹುಷಾರ್. ಈ ವಿಡಿಯೋವನ್ನು ನೀವು ಚಾಚು ತಪ್ಪದೆ ನೋಡಲೇಬೇಕಾಗುತ್ತೆ. ಬಂಧುಗಳೇ, ಒತ್ತಡದ ಜೀವನದಲ್ಲಿ ಗಂಡ ಹೆಂಡತಿ ದುಡಿಮೆಯು ಅನಿವಾರ್ಯವಾಗಿ ಬಿಟ್ಟಿದೆ. ಸಂಸಾರ ನೌಕೆಯನ್ನು ಸಾಗೋದಕ್ಕೆ ಇದು ಅನಿವಾರ್ಯದ ಪರಿಸ್ಥಿತಿಯಾಗಿದೆ. ಆಗಿದ್ದಂತಹ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ನಿರ್ವಹಣೆ ಮಾಡೋದಕ್ಕೆ, ದಿನವಿಡೀ ನೋಡ್ಕೊಳ್ಳೋದಕ್ಕೆ ಡೇ ಕೇರ್ನಲ್ಲಿ ಬಿಟ್ಟು ಸಾಕಷ್ಟು ಹಣವನ್ನು ಪಾವತಿ ಮಾಡ್ತಾರೆ. ಆದರೆ ಅಲ್ಲಿ ನಡೀತಿರೋದೇ ಬೇರೆ. ಏನದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಬಂಧುಗಳೇ. ದಿನ ಕಳೆದಂತೆ ಮನುಷ್ಯನ ವಿಕೃತಿಗಳು ಮತ್ತೊಂದು ಹಂತಕ್ಕೆ ಹೋಗುತ್ತಿದೆ. ಇದನ್ನ ಸ್ಪಷ್ಟಪಡಿಸುವ ಪ್ರಕರಣವೊಂದು ಬೆಂಗಳೂರಿನ ಮಕ್ಕಳ ಡೇ ಕೇರ್ನಲ್ಲಿ ವರದಿಯಾಗಿದೆ. 2 ರಿಂದ 3 ವರ್ಷದೊಳಗಿನ ಮಕ್ಕಳನ್ನ ಮುಂಭಾಗದ ಲೋಡ್ ಮಾಡುವ ವಾಷಿಂಗ್ ಮಿಷಿನ್ ಡ್ರಮ್ನಲ್ಲಿ ಕೂರಿಸಿ ಅವರ ಬಾಯಿಗೆ ಟಾಯ್ಲೆಟ್ ಜೆಟ್ ಸ್ಪ್ರೇ ಸಿಂಪಡಿಸುವುದು ಮತ್ತು ಸ್ನಾನಗೃಹಗಳಲ್ಲಿ ಬೀಗ ಹಾಕುವುದು ಬೆಂಗಳೂರಿನ ಡೇ ಕೇರ್ ಕೇಂದ್ರದಲ್ಲಿ ಕಂಡು ಬಂದಿರುವಂತಹ ಅಮಾನವೀಯ ಶಿಕ್ಷೆಗಳಾಗಿವೆ. ಕ್ಯಾಪ್ ಜಮಿನಿಯ HAL ಕ್ಯಾಂಪಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕೇಂದ್ರದಲ್ಲಿ 5 ಮಹಿಳಾ ಆರೈಕೆದಾರರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪುಟ್ಟ ಮಕ್ಕಳನ್ನು ವಾಷಿಂಗ್ ಮಿಷಿನ್ನಲ್ಲಿ ಕೂರಿಸಲಾಗಿತ್ತು, ಅವರ ಬಾಯಿಗೆ ನೀರು ಸಿಂಪಡಿಸಲಾಗಿತ್ತು ಮತ್ತು ಅವರು ಅಳುವಾಗ ಅವರನ್ನು ಮೌನಗೊಳಿಸಲು ಸ್ನಾನಗೃಹಗಳೊಳಗೆ ಬೀಗ ಹಾಕಲಾಗಿತ್ತು ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈ ರೀತಿಯ ದೌರ್ಜನ್ಯವನ್ನು ತೋರಿಸುವಂತಹ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು, ಪೊಲೀಸ್ ದೂರು ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮಧ್ಯೆ ಪ್ರತ್ಯೇಕ ದೂರು ದಾಖಲಿಸಲಾಗಿದೆ. ಈ ಘಟನೆ ಪೋಷಕರಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿದೆ. ಅವರಲ್ಲಿ ಹಲವರು IT ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ತಮ್ಮ ಮಕ್ಕಳನ್ನು ಡೇ ಕೇರ್ಗೆ ಕಳಿಸುತ್ತಿದ್ದರು. ಕಾರ್ಪೊರೇಟ್ ಕ್ಯಾಂಪಸ್ಗಳ ಒಳಗೆ ಕಾರ್ಯನಿರ್ವಹಿಸುತ್ತಿದ್ದವರು ಮಕ್ಕಳ ಆರೈಕೆ ಸೌಲಭ್ಯಗಳ ಸುರಕ್ಷತೆ ಮತ್ತು ಮೇಲ್ವಿಚಾರಣೆಯ ಬಗ್ಗೆಯೂ ಈಗ ಆರೋಪಗಳು ಗಂಭೀರ ಕಳವಳವನ್ನು ಹುಟ್ಟುಹಾಕುತ್ತಿವೆ. ಅದೇನೇ ಇರಲಿ ಬಂಧುಗಳೇ, ಏನು ಅರಿಯದ ಮುಗ್ಧ ಕಂದಮ್ಮಗಳನ್ನ ಈ ರೀತಿ ಶಿಕ್ಷಿಸುವುದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ? ಇಂಥವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕಿದೆ.